ಹೆಚ್ಚಿನ ಜನರು ಹಣ್ಣಾದ ಸಿಹಿ ಖರ್ಜೂರವನ್ನ ತಿನ್ನಲು ಇಷ್ಟಪಡುತ್ತಾರೆ, ಆದರೆ ಹಸಿ ಖರ್ಜೂರದ ಸೇವನೆಯು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿಯಾಗಿದೆ. ಕಚ್ಚಾ ಖರ್ಜೂರ ಸ್ವಲ್ಪ ವಿಭಿನ್ನವಾದ ರುಚಿಯನ್ನ ಹೊಂದಿರುತ್ತವೆ ಮತ್ತು ಮಾಗಿದ ಖರ್ಜೂರಗಳಿಗಿಂತ ಕಡಿಮೆ ಕ್ಯಾಲೋರಿಗಳನ್ನ ಹೊಂದಿರುತ್ತವೆ. ಫಲವತ್ತತೆ, ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುವುದು, ಹೃದಯದ ಆರೋಗ್ಯ ಮತ್ತು ರಕ್ತಹೀನತೆಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಹಸಿ ಖರ್ಜೂರದ ಸೇವನೆಯು ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಇದು ತೂಕವನ್ನ ನಿಯಂತ್ರಿಸಲು ಸಹ ಸಹಾಯ ಮಾಡುತ್ತದೆ. ಹಾಗಾದ್ರೆ ಹಸಿ ಖರ್ಜೂರದ ಸೇವನೆಯಿಂದ ನಮಗೆ ಸಿಗುವಂತಹ ಆರೋಗ್ಯದ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಚ್ಚಾ ಖರ್ಜೂರದಲ್ಲಿ ಫೈಬರ್ ಸಮೃದ್ಧವಾಗಿದೆ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆ ಇದ್ದರೆ ಹಸಿ ಖರ್ಜೂರವನ್ನ ತಿನ್ನಿರಿ. ಇದರಲ್ಲಿರುವ ಕರಗುವ ಮತ್ತು ಕರಗದ ನಾರು ಮಲಬದ್ಧತೆಯ ಸಮಸ್ಯೆಯನ್ನ ಹೋಗಲಾಡಿಸುತ್ತದೆ. ಇದು ಹೊಟ್ಟೆ ಉಬ್ಬರ ಮತ್ತು ಅಸಿಡಿಟಿಯಲ್ಲೂ ಪರಿಹಾರವನ್ನ ನೀಡುತ್ತದೆ. ಇನ್ನು ಹಸಿ ಖರ್ಜೂರವನ್ನ ಸೇವಿಸುವುದರಿಂದ ಹೃದಯ ಸಂಬಂಧಿ ಕಾಯಿಲೆಗಳಿಂದ ನಿಮ್ಮನ್ನ ರಕ್ಷಿಸುತ್ತದೆ. ಇದು ಹೃದಯಾಘಾತದ ಅಪಾಯವನ್ನ ಕಡಿಮೆ ಮಾಡುತ್ತದೆ. ಇನ್ನು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವ ಆಹಾರವನ್ನ ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ. ಫಲವತ್ತತೆಗೆ ಸಂಬಂಧಿಸಿದ ಸಮಸ್ಯೆಗಳಲ್ಲಿ ಕಚ್ಚಾ ಖರ್ಜೂರದ ಸೇವನೆಯು ಪ್ರಯೋಜನಕಾರಿಯಾಗಲಿದೆ. ಇನ್ನು ಕಚ್ಚಾ ಖರ್ಜೂರದಲ್ಲಿ ಜೀವಸತ್ವಗಳು ಮತ್ತು ಖನಿಜಗಳು ಸಮೃದ್ಧವಾಗಿವೆ. ಇದರಲ್ಲಿರುವ ಮ್ಯಾಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂನಂತಹ ಅಂಶಗಳು ಆರೋಗ್ಯಕ್ಕೆ ಪ್ರಯೋಜನಕಾರಿ. ವಿಟಮಿನ್ B6 ಸಹ ಇದರಲ್ಲಿ ಕಂಡುಬರುತ್ತದೆ. ಇದರಿಂದಾಗಿ ಕೂದಲು ಉದುರುವುದಿಲ್ಲ ಮತ್ತು ಚರ್ಮವು ಹೊಳೆಯುತ್ತದೆ. ಇನ್ನು ಕಚ್ಚಾ ಖರ್ಜೂರದಲ್ಲಿ ಕ್ಯಾಲೋರಿಗಳ ಪ್ರಮಾಣವು ತುಂಬಾ ಕಡಿಮೆಯಾಗಿದೆ. ಸುಮಾರು 80 ಗ್ರಾಂ ಕಚ್ಚಾ ಖರ್ಜೂರವು 142 ಕ್ಯಾಲೋರಿಗಳನ್ನು ಹೊಂದಿರುತ್ತದೆ. ಬೆಳಗಿನ ಉಪಹಾರದಲ್ಲಿ ಇದನ್ನ ಸೇವಿಸುವುದರಿಂದ ತೂಕ ನಿಯಂತ್ರಣಕ್ಕೆ ಬರುತ್ತದೆ. ಇನ್ನು ರಕ್ತಹೀನತೆಯ ಸಮಸ್ಯೆಯಲ್ಲೂ ಖರ್ಜೂರದ ಸೇವನೆಯು ಪ್ರಯೋಜನಕಾರಿಯಾಗಿದೆ. ರಕ್ತಹೀನತೆಯಲ್ಲಿ ದೇಹದಲ್ಲಿ ಕಬ್ಬಿಣ ಮತ್ತು ರಕ್ತದ ಕೊರತೆ ಇರುತ್ತದೆ. ಕಚ್ಚಾ ಖರ್ಜೂರದ ಸೇವನೆಯು ಈ ಕೊರತೆಯನ್ನ ನೀಗಿಸುತ್ತದೆ. ಸಾಮಾನ್ಯವಾಗಿ ಜೀರಿಗೆಯನ್ನು ನಾವೆಲ್ಲರೂ ಅಡುಗೆಗೆ ಬಳಸುತ್ತೇವೆ. ಇದನ್ನು ಹಸಿಯಾಗಿ ಬಳಸುವುದಕ್ಕಿಂತ ಹುರಿದು ಸೇವಿಸಿದರೆ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಲಾಭಗಳಿವೆಯಂತೆ. ಹುರಿದ ಜೀರಿಗೆಯನ್ನು ಕೊಲೆಸ್ಟ್ರಾಲ್, ಹೊಟ್ಟೆ ಸಮಸ್ಯೆಗಳು, ಚರ್ಮ ರೋಗಗಳು ಇತ್ಯಾದಿಗಳನ್ನ ನಿಯಂತ್ರಿಸಲು ಬಳಸಲಾಗುತ್ತದೆ. ಹುರಿದ ಜೀರಿಗೆಯಲ್ಲಿರುವ ಪೋಷಕಾಂಶಗಳು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಹಾಗಾದ್ರೆ ಹುರಿದ ಜೀರಿಗೆಯನ್ನ ಸೇವಿಸುವುದರಿಂದ ಯಾವೆಲ್ಲ ಆರೋಗ್ಯಕಾರಿ ಲಾಭಗಳು ಸಿಗುತ್ತವೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹುರಿದ ಜೀರಿಗೆಯಲ್ಲಿ ಸತು, ತಾಮ್ರ, ಕಬ್ಬಿಣ, ಕಾರ್ಬ್ಸ್, ವಿಟಮಿನ್ ಸಿ, ವಿಟಮಿನ್ ಕೆ, ವಿಟಮಿನ್ ಬಿ ಮತ್ತು ವಿಟಮಿನ್ ಇ ನಂತಹ ಪೋಷಕಾಂಶಗಳು ಕಂಡುಬರುತ್ತವೆ. ಇನ್ನು ಹೆಚ್ಚಿನ ಮಹಿಳೆಯರು ಋತುಸ್ರಾವದ ಸಂದರ್ಭದಲ್ಲಿ ಹೊಟ್ಟೆ ನೋವನ್ನ ಅನುಭವಿಸುತ್ತಾರೆ. ಆಗ ತಕ್ಷಣ ಜೀರಿಗೆಯನ್ನ ಹುರಿದು ಕಷಾಯ ಮಾಡಿ ಕುಡಿದರೆ ಮುಟ್ಟಿನ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ. ನಿಮಗೆ ಇನ್ನಿತರ ಹೊಟ್ಟೆ ನೋವು, ಸೆಳೆತ, ಅಜೀರ್ಣ, ಆಮ್ಲೀಯತೆ ಮತ್ತು ಗ್ಯಾಸ್ ಇತ್ಯಾದಿಗಳ ಸಮಸ್ಯೆ ಇದ್ದರೆ ಹುರಿದ ಜೀರಿಗೆಯನ್ನ ಬಾಯಿಗೆ ಹಾಕಿ ಜಗಿದರೆ ಸಾಕು. ಹುರಿದ ಜೀರಿಗೆ ಉತ್ಕರ್ಷಣ ನಿರೋಧಕ ಗುಣಗಳನ್ನ ಹೊಂದಿದ್ದು ಇದು ಜೀರ್ಣಾಂಗ ವ್ಯವಸ್ಥೆಯನ್ನ ಬಲಪಡಿಸುತ್ತದೆ. ಹುರಿದ ಜೀರಿಗೆ ತಂಪಾಗಿಸುವ ಪರಿಣಾಮವನ್ನ ಹೊಂದಿದೆ. ನಿರ್ಜಲೀಕರಣವನ್ನ ತಪ್ಪಿಸಲು ಹುರಿದ ಜೀರಿಗೆಯನ್ನ ಸೇವಿಸಬಹುದು. ಜ್ವರ ಮತ್ತು ವಾಕರಿಕೆಯನ್ನ ದೂರ ಮಾಡಲು ಹುರಿದ ಜೀರಿಗೆಯನ್ನ ಸಹ ಸೇವಿಸಬಹುದು. ಇನ್ನು ಮೊಡವೆಗಳು, ಮೊಡವೆ ಕಲೆಗಳು ಮುಂತಾದ ಸಮಸ್ಯೆಗಳಿದ್ದರೆ ನೀವು ಹುರಿದ ಜೀರಿಗೆಯನ್ನ ಬಳಸಬೇಕು. ಹುರಿದ ಜೀರಿಗೆಯನ್ನ ಪುಡಿ ಮಾಡುವ ಮೂಲಕ ಪೇಸ್ಟ್ ತಯಾರಿಸಿ ಇದನ್ನು ಮುಖಕ್ಕೆ ಹಚ್ಚುವುದರಿಂದ ಚರ್ಮ ರೋಗಗಳು ಗುಣವಾಗುತ್ತವೆ. ಹುರಿದ ಜೀರಿಗೆಯಲ್ಲಿ ವಿಟಮಿನ್ ಇರುವುದರಿಂದ ಚರ್ಮವನ್ನ ಬಿಗಿಗೊಳಿಸಲು ನೀವು ಹುರಿದ ಜೀರಿಗೆ ಪುಡಿಯನ್ನ ಸಹ ಬಳಸಬಹುದು. ಅಷ್ಟೇ ಅಲ್ಲದೆ ರಕ್ತಹೀನತೆಯನ್ನ ತೊಡೆದುಹಾಕಲು ಹುರಿದ ಜೀರಿಗೆ ಸೇವನೆಯು ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಗರ್ಭಾವಸ್ಥೆಯಲ್ಲಿ ರಕ್ತಹೀನತೆಯಿಂದ ಬಳಲುತ್ತಿರುವ ಮಹಿಳೆಯರು ಹುರಿದ ಜೀರಿಗೆಯನ್ನ ಸೇವಿಸುತ್ತಾರೆ. ಆಗ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಪ್ರಮಾಣವು ಹೆಚ್ಚಾಗುತ್ತದೆ. ಹುರಿದ ಜೀರಿಗೆ ಕಬ್ಬಿಣದ ಉತ್ತಮ ಮೂಲವೆಂದು ಪರಿಗಣಿಸಲಾಗಿದೆ. ಈ ಜೀರಿಗೆಯನ್ನು ಪುಡಿ ಮಾಡಿ ಹಾಲಿನೊಂದಿಗೆ ಮಿಕ್ಸ್ ಮಾಡಿಯೂ
ಕುಡಿಯಬಹುದು. ಇನ್ನು ತೂಕ ಇಳಿಸಿಕೊಳ್ಳಲು ನೀವು ಹುರಿದ ಜೀರಿಗೆಯನ್ನ ಸೇವಿಸಬಹುದು. ಹುರಿದ ಜೀರಿಗೆಯನ್ನು 1 ಲೋಟ ಬಿಸಿ ನೀರಿಗೆ ಹಾಕಿ ಅದಕ್ಕೆ ಜೇನುತುಪ್ಪ ಮತ್ತು ನಿಂಬೆ ಬೆರೆಸಿ ಕುಡಿಯುವುದರಿಂದ ತೂಕ ಕಡಿಮೆಯಾಗುತ್ತದೆ. ನೀವು ಹುರಿದ ಜೀರಿಗೆ ಪುಡಿಯನ್ನ ಸಹ ಬಳಸಬಹುದು. ಪ್ರತಿದಿನ ಇದನ್ನ ಕುಡಿಯುವುದರಿಂದ ತೂಕ ಇಳಿಸಲು ಸಹಾಯಕವಾಗುತ್ತದೆ. ಇನ್ನು ಬಹಳಷ್ಟು ಜನರಿಗೆ ಕೂದಲು ಉದುರುವ ಸಮಸ್ಯೆ ಕಾಡುತ್ತದೆ. ಅವರು ಹುರಿದ ಜೀರಿಗೆ ತಿಂದರೆ ಕೂದಲು ಉದುರುವ ಸಮಸ್ಯೆ ದೂರವಾಗುತ್ತದೆ. ಇಲ್ಲವಾದರೆ ನೀವು ತೆಂಗಿನ ಎಣ್ಣೆ ಅಥವಾ ಬಾದಾಮಿ ಎಣ್ಣೆಯನ್ನ ಬಿಸಿ ಮಾಡಿ ಹುರಿದ ಜೀರಿಗೆ ಸೇರಿಸಿ ಮತ್ತು ಕುದಿಸಿ ಎಣ್ಣೆಯ ಬಣ್ಣವನ್ನ ಬದಲಾಯಿಸಿದ ನಂತರ ಅದನ್ನು ಫಿಲ್ಟರ್ ಮಾಡಿ ಮತ್ತು ತಣ್ಣಗಾಗಲು ಬಿಡಿ. ಹುರಿದ ಜೀರಿಗೆ ಎಣ್ಣೆಯನ್ನ ತಲೆಗೆ ಹಚ್ಚುವುದರಿಂದ ಕೂದಲು ದಟ್ಟವಾಗಿ ಬಲವಾಗಿ ಬೆಳೆಯುತ್ತದೆ. ತಲೆಹೊಟ್ಟು ಸಮಸ್ಯೆಯನ್ನ ನಿವಾರಿಸಲು ಸಹ ಹುರಿದ ಜೀರಿಗೆಯನ್ನ ಬಳಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ